ತಾನು ಪ್ರೀತಿಸಿದ ಹುಡುಗಿ ತನ್ನ ಪ್ರೀತಿಯನ್ನ ನಿರಾಕರಿಸಿದ ಕಾರಣ ಕೋಪಗೊಂಡ ಪ್ರಿಯಕರನೋರ್ವ ಪ್ರೇಯಸಿ ಸ್ಕೂಟಿಗೆ ಬೆಂಕಿ ಹಚ್ಚಿದ್ದಾನೆ. ಪ್ರೀತಿ ನಿರಾಕರಿಸಿದ್ಲಲ್ಲ ಆ ಯುವತಿ ಅಂತ ಕೋಪದಲ್ಲಿ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ್ದಾನೆ. ಅದಾದ ನಂತರ ಸ್ಕೂಟಿಗೆ ಬೆಂಕಿ ಹಚ್ಚಿದ್ದಾನೆ. 2 ಬಾಟಲ್ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಬಂದು ಸ್ಕೂಟಿಗೆ ಬೆಂಕಿ ಹಚ್ಚಿದ್ದಾನೆ ಗಿರೀಶ್ ಎನ್ನುವಂತಹ ಪ್ರಿಯಕರ. ಬೆಂಗಳೂರಿನ ಚಂದ್ರ ಲೇಔಟ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಸದ್ಯ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಿಯಕರ ಗಿರೀಶ್ ಸೇರಿ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನು ನಡೆಸುತ್ತಿದ್ದಾರೆ. ಕೆಲವು ವರ್ಷಗಳಿಂದ ಯುವಕ ಯುವತಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರಂತೆ. ಆದ್ರೆ ಕಾರಣಾಂತರಗಳಿಂದ ಯುವಕ ಯುವತಿ ದೂರ ಆಗಿದ್ರು. ಯುವತಿ ಬೇಕಂತಲೇ ಅವಾಯ್ಡ್ ಮಾಡ್ತಿದ್ರು ಕೂಡ ಈ ಪಾಗಲ್ ಪ್ರೇಮಿ ಗಿರೀಶ್ ಹಿಂದೆ ಬಿದ್ದಿದ್ದ. ವಾರದ ಹಿಂದೆ ಸ್ಕೂಟಿ ಅಡ್ಡಗಟ್ಟಿ ಯುವತಿ ಜೊತೆ ಕಿರಿಕನ್ನ ಕೂಡ ಮಾಡ್ಕೊಂಡಿದ್ದಂತೆ. ಆಗ ನೀನ್ ಬೇಡ, ನನ್ ಸಹವಾಸಕ್ಕೆ ಬರ್ಬೇಡ ಅಂತ ಯುವತಿ ಹೇಳಿದ್ಲು. ಆಗ ಕೋಪಗೊಂಡಿದ್ದಂತಹ ಯುವಕ ಯುವತಿಯ ಸ್ಕೂಟಿಯನ್ನ ಸುಟ್ಟು ಹಾಕೋದಾಗಿ ಯುವತಿಗೆ ಬೆದರಿಕೆಯನ್ನ ಹಾಕಿದ್ದ. ಅದಾದ ನಂತರ ಆ ಯುವತಿಯ ಅಂದ್ರೆ ಪ್ರೇಯಸಿಯ ಮನೆಯಲ್ಲಿದೆ ಅಂತ ಹುಡ್ಕೋದಕ್ಕೆ ಶುರು ಮಾಡಿದ್ದ ಪ್ರಿಯಕರ ಗಿರೀಶ್. ಮನೆ ಗೊತ್ತಾದ್ಮೇಲೆ ಪೆಟ್ರೋಲ್ ಬಂಕ್ನಿಂದ 2 ಬಾಟಲ್ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಹೋಗಿ ಗಿರೀಶ್ ಮೊದಲು ಮನೆಗೆ ಬೆಂಕಿ ಹಚ್ಚೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಆದ್ರೆ ಕೊನೆಯ ಗಳಿಗೆಯಲ್ಲಿ ಮನಸ್ಸು ಬದಲಾಗಿದೆ. ಮನೆಗೆ ಬೆಂಕಿ ಹಚ್ಚುವ ಬದಲಿಗೆ ಸ್ಕೂಟಿಗೆ ಬೆಂಕಿ ಹಚ್ಚಿ ಪ್ರಿಯತಮೆಯ ಮನೆಯ ಬಾಗಿಲನ್ನ ಬಡಿದು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದ. ಸದ್ಯ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಇನ್ನು ಪ್ರಿಯತಮೆ ಗಾಡಿ ಹಾಗೂ ಆಕೆಯ ಸಹೋದರನ ಬೈಕ್ ಸುಟ್ಟು ಕರಕಲಾಗಿದೆ. ಈ ಬಗ್ಗೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಿಯಕರ ಗಿರೀಶ್ ಸೇರಿದಂತೆ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.